ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಿರೀಕ್ಷೆಯಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದರು ಏನಂತ, ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ಮದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ಮದು. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ನವರೇ ಸ್ಪಷ್ಟ ಮಾಡಬೇಕಷ್ಟೆ. ಈಗ ಯಾವುದಾದ್ರೂ ಒಂದು ನಿಗದಿತ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇನಾದ್ರು ಇದೆಯಾ? ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ಸಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡಲಿ, ಅದೇನು ಇಂಥ ಪಕ್ಷಕ್ಕೆ ಇಂಥ ಜಾತಿಯವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನೂ ನಮ್ಮಲ್ಲಿ ಬೇಡಿಕೆ ಇಲ್ಲ. ಅಲ್ಲ, ಈಗ ಶಾಸಕರ ಅಭಿಪ್ರಾಯ ಪಡೆದು ಮಾಡಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ ಅವರ ಅಭಿಪ್ರಾಯಕ್ಕೆ ತಮ್ಮ ಸಹಮತಿ ಇದೆಯಲ್ಲ ಶಾಸಕರು? ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, MB ಪಾಟೀಲ್ರು ಹೇಳಿದ್ದಾರೆ, ನನ್ನ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನು ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೀಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ನಮ್ಮದು ಕೂಡ ಸಹಮತ ಇದೆ. ಓಕೆ ಸರ್, ಈಗ ಇನ್ನೊಂದು DK ಶಿವಕುಮಾರ್ ಎಲ್ಲೊಂದು ಕಡೆ ತಾನೇ ಮುಂದುವರಿಬೇಕು ಅನ್ನೋಂಥ ಹಠಮಾರಿ ಧೋರಣೆಯನ್ನು ಹೈಕಮಾಂಡ್ ಮುಂದೆ ತೋರಿಸ್ತಿದ್ದಾರೆ. ಆಯಿತು, ಈಗ ಅಧಿಕಾರ ಯಾರಿಗೆ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಲೇ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ದರೆ ಹೈಕಮಾಂಡ್ನವ್ರು ಆಯಿತು ಅವರೇ ಮುಂದುವರಿಸಲಿ, ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ವಲ್ಲ. ಅವ್ರನ್ನೇ ಮುಂದುವರಿಸಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ನವರು ಅವರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿರೋದು. ಹೈಕಮಾಂಡ್ನವ್ರು ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸಲ್ಲೂ ಕೂಡ ಇದೆ ಕಾಗದ. ಆದ್ದರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದು ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತಷ್ಟೇ. ಹೈಕಮಾಂಡ್ಗೆ ಅಭ್ಯರ್ಥಿಗಳ ಕೊರತೆ ಏನಾರು ಇದೆಯಾ? ಕಾಂಗ್ರೆಸ್ಸಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ, ಯಾರೂ ಕೂಡ ಅಸಮರ್ಥರು ಇಲ್ಲ, ಕೊರತೆನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಿರೀಕ್ಷೆಯಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದರು ಏನಂತ, ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ಮದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ಮದು. ಆದರೆ ಅವರೇ ಹೇಳಿರೋದ್ರಿಂದ
ಬದಲಾಗ್ತಾರೆ ನಾವು ಪ್ರಯತ್ನ ಮಾಡೋಣ ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ನವರೇ ಸ್ಪಷ್ಟ ಮಾಡಬೇಕಷ್ಟೆ. ಈಗ ಯಾವುದಾದ್ರೂ ಒಂದು ನಿಗದಿತ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇನಾದ್ರು ಇದೆಯಾ? ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ಸಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡಲಿ, ಅದೇನು ಇಂಥ ಪಕ್ಷಕ್ಕೆ ಇಂಥ ಜಾತಿಯವ್ರಿಗೆ ಕೊಡಬೇಕು ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಬೇಡಿಕೆ ಇಲ್ಲ. ಅಲ್ಲ, ಈಗ ಶಾಸಕರ ಅಭಿಪ್ರಾಯ ಪಡೆದು ಮಾಡಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗ ಅವರ ಅಭಿಪ್ರಾಯಕ್ಕೆ ತಮ್ಮ ಸಹಮತಿ ಇದೆಯಲ್ಲ ಶಾಸಕರು? ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, ಎಂ ಬಿ ಪಾಟೀಲ್ರು ಹೇಳಿದ್ದಾರೆ, ನನ್ನ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನು ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೆ ಈಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನು ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ನಮ್ಮದು ಕೂಡ ಸಹಮತ ಇದೆ. ಓಕೆ ಸರ್, ಈಗ ಇನ್ನೊಂದು ಡಿ ಕೆ ಶಿವಕುಮಾರ್ ಎಲ್ಲೊಂದು ಕಡೆ ತಾನೇ ಮುಂದುವರಿಬೇಕು ಅನ್ನೋಂಥ ಹಠಮಾರಿ ಧೋರಣೆಯನ್ನು ಹೈಕಮಾಂಡ್ ಮುಂದೆ ತೋರಿಸ್ತಿದ್ದಾರೆ. ಆಯಿತು, ಈಗ ಅಧಿಕಾರ ಯಾರಿಗೆ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಲೇ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ದರೆ ಹೈಕಮಾಂಡ್ನವ್ರು ಆಯಿತು ಅವರೇ ಮುಂದುವರಿಸಲಿ, ಅದಕ್ಕೆ ನಮ್ಮದೇ ಅಡ್ಡಿ ಇಲ್ವಲ್ಲ. ಅವ್ರನ್ನೇ ಮುಂದುವರಿಸಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ನವರು ಅವರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿರೋದು. ಹೈಕಮಾಂಡ್ನವ್ರು ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸಲ್ಲೂ ಕೂಡ ಇದೆ ಕಾಗದ. ಆದ್ದರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದು ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತಷ್ಟೇ. ಹೈಕಮಾಂಡ್ಗೆ ಅಭ್ಯರ್ಥಿಗಳ ಕೊರತೆ ಏನಾರು ಇದೆಯಾ? ಕಾಂಗ್ರೆಸ್ಸಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ, ಯಾರೂ ಕೂಡ ಅಸಮರ್ಥರು ಇಲ್ಲ, ಕೊರತೆನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಿರೀಕ್ಷೆಯಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದರು ಏನಂತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು, ನಮ್ಮದೇನು ಅದಕ್ಕೇನು ಆಕ್ಷೇಪಣೆನೇ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ಮದೇ. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ ನಾವು ಪ್ರಯತ್ನ ಮಾಡೋಣ ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ನವರೇ ಸ್ಪಷ್ಟ ಮಾಡಬೇಕಷ್ಟೆ. ಈಗ ಯಾವುದಾದ್ರೂ ಒಂದು ನಿಗದಿತ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇನಾದ್ರು ಇದೆಯಾ? ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ಸಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡಲಿ, ಅದೇನು ಇಂಥ ಪಕ್ಷಕ್ಕೆ ಇಂಥ ಜಾತಿಯವ್ರಿಗೆ ಕೊಡಬೇಕು ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಬೇಡಿಕೆ ಇಲ್ಲ. ಅಲ್ಲ, ಈಗ ಶಾಸಕರ ಅಭಿಪ್ರಾಯ ಪಡೆದು ಮಾಡಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗ ಅವರ ಅಭಿಪ್ರಾಯಕ್ಕೆ ತಮ್ಮ ಸಹಮತಿ ಇದೆಯಲ್ಲ ಶಾಸಕರು? ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, ಎಂ ಬಿ ಪಾಟೀಲ್ರು ಹೇಳಿದ್ದಾರೆ, ನನ್ನ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನು ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೆ ಈಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನು ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ನಮ್ಮದು ಕೂಡ ಸಹಮತ ಇದೆ. ಓಕೆ.
ಸರ್, ಈಗ ಇನ್ನೊಂದು ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ತಾನೇ ಮುಂದುವರಿಬೇಕು ಅನ್ನೋಂಥ ಹಠಮಾರಿ ಧೋರಣೆಯನ್ನು ಹೈಕಮಾಂಡ್ ಮುಂದೆ ತೋರಿಸ್ತಿದ್ದಾರೆ ಅನ್ನೋದು. ಆಯಿತು, ಈಗ ಅಧಿಕಾರ ಯಾರಿಗೆ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಲೇ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ದರೆ ಹೈಕಮಾಂಡ್ನವ್ರು ಆಯಿತು ಅವರೇ ಮುಂದುವರಿಸ್ಲಿ, ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ವಲ್ಲ. ಅವ್ರನ್ನೇ ಮುಂದುವರಿಸ್ಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ನವರು ಅವರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿರೋದು. ಹೈಕಮಾಂಡ್ನವ್ರು ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸಲ್ಲೂ ಕೂಡ ಇದೆ ಕಾಗದ. ಆದ್ದರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದು ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತಷ್ಟೇ. ಹೈಕಮಾಂಡ್ಗೆ ಅಭ್ಯರ್ಥಿಗಳ ಕೊರತೆ ಏನಾರು ಇದೆಯಾ ಅಧ್ಯಕ್ಷ? ಕಾಂಗ್ರೆಸ್ಸಲ್ಲಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ, ಯಾರೂ ಕೂಡ ಅಸಮರ್ಥರು ಇಲ್ಲ, ಕೊರತೆನೂ ಇಲ್ಲ.